ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ? ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಕ್ ಅನ್ಬೋದು. ಇದು ತುಂಬ ಹೊಸ ಪಾರ್ಕು, ಹೋದ ವರ್ಷವೇ ಆಗಿತ್ತು ಈ ಪಾರ್ಕು. ಸೊ ಈ ಪಾರ್ಕು ಎಜುಕೇಷನ್ ಸಿಟಿ ಅಂತ ಒಂದು ಏರಿಯಾ ಇದೆ. ಸೊ ಅದರ ಮಧ್ಯದಲ್ಲೇ ಇರೋ ಈ ಪಾರ್ಕು. ನಮ್ಮ ಮಗನಿಗೆ ಹಾರ್ಸಸ್ ನೋಡಬೇಕನ್ನಿಸ್ತು. ಇಲ್ಲೆಲ್ಲ ಹಾರ್ಸಸ್ ಕಾಣಿಸ್ತಾ ಇದೆ. ಸೊ ಅಲ್ಲೇ ಇಳಿದು ನನ್ನ ಮಗನಿಗೆ ಹಾರ್ಸ್ ತೋರಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಇಲ್ಲೇ ಇಳಿದ್ವಿ. ಸೊ ನಮ್ಮ ಕಾರ್ ಮೂವ್ ಆಗ್ತಾ ಇದೆ. ಈಗ ನೋಡೋಣ. ಈಗ ನನ್ನ ಮಗನಿಗೆ ಹಾರ್ಸ್ ತೋರಿಸ್ಬಿಟ್ಟು ಆ ಕಡೆ ಹೋಗೋಣ. ಚೆನ್ನಾಗಿದೆಯಾ? ಇಷ್ಟೇ ಹಾರ್ಸಸ್ ಅಲ್ಲ? ಸೊ ನನ್ನ ಮಗನ ಕೌಂಟಿಂಗ್ ಆಯಿತು ಹಾರ್ಸಸ್ದು. ಎಂಜಾಯ್ ಮಾಡ್ದ ನೋಡಿ. ಸೊ ಇದು ಪಾರ್ಕ್ ಅಪೋಸಿಟಲ್ಲೇ ಇದೆ ಈ ಹಾರ್ಸಸ್ ಫಾರ್ಮ್. ಈಗ ಪಾರ್ಕ್ ಒಳಗೆ ಹೋಗೋಣ. ಈ ಪಾರ್ಕ್ ಹೆಸರು ಆಕ್ಸಿಜನ್ ಪಾರ್ಕ್ ಅಂತ. ತುಂಬ ಚೆನ್ನಾಗಿದೆ ಈ ಪಾರ್ಕು, ತುಂಬ ದೊಡ್ಡದಾಗಿದೆ. ಮತ್ತು ಈ ಪಾರ್ಕ್ನ ಒಂದು ಏರಿಯಾ ವೈಸ್ ಡಿವೈಡ್ ಮಾಡಿದ್ದಾರೆ. ಲೈಕ್ ಫುಟ್ಬಾಲ್ ಏರಿಯಾ, ಎಂಟರ್ಟೈನ್ಮೆಂಟ್ ಏರಿಯಾ, ಪಿಕ್ನಿಕ್ ಏರಿಯಾ ಅಂತ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಕೆಳಗೆ. ನೋಡ್ಬೋದು ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ವಾಕಿಂಗ್ ಟ್ರ್ಯಾಕು ಮತ್ತು ಜಾಗಿಂಗ್ ಟ್ರ್ಯಾಕು ಎಲ್ಲ ಇದೆ. ಮತ್ತು ಒಂಥರ ಹಿಲ್ಲಿ ಏರಿಯಾ ಥರನೇ ಇದೆ ಇದು. ಸೊ ನೋಡ್ಬೋದು ಇಲ್ಲಿ ಪಿಚ್ ಏರಿಯಾ ಮತ್ತು ಮಲ್ಟಿ ಸ್ಪೋರ್ಟ್ ಏರಿಯಾ, ಎಂಟರ್ಟೈನ್ಮೆಂಟ್ ಏರಿಯಾ, ಹಿಸ್ಟಾರಿಕ್ ಸೈಟ್, ಸೆನ್ಸರಿ ಗಾರ್ಡನ್, ಸೊ ಹಾಗೆ ಪಿಕ್ನಿಕ್ ಏರಿಯಾ ಎಲ್ಲ ತುಂಬಾ ಚೆನ್ನಾಗಿದೆ ಈ ಪಾರ್ಕು. ಸೊ ನೋಡ್ಬೋದು. ಸೊ ಇದು ಈ ಫುಟ್ಬಾಲ್ ಏರಿಯಾ. ಈ ಫುಟ್ಬಾಲ್ ಏರಿಯಾ ಪಕ್ಕದಲ್ಲೇ ಒಂದೊಳ್ಳೆ ವಾಟರ್ ಫಾಲ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ವಾಟರ್ ಫಾಲ್. ಒಳ್ಳೆ ಡಿಸೈನ್ ಮಾಡಿದ್ದಾರೆ ಮಾತ್ರ. ಈ ಪಾರ್ಕ್ ಮಾತ್ರ ಒಳ್ಳೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡ್ಬೋದು ವಾಟರ್ ಫಾಲು ಮತ್ತು ಈ ಡಿಸೈನು ತುಂಬ ಚೆನ್ನಾಗಿದೆ ಅಲ್ಲ. ಈಗ ಈ ಕಡೆ ಒಳಗೆ ಹೋಗೋಣ, ನೋಡೋಣ ವ್ಯೂ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಇಲ್ಲೂ ಅಷ್ಟೇ ನೋಡಿ. ಇಲ್ಲಿ ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದಾರೆ, ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸ್ಟ್ರಕ್ಚರ್ ಮಾತ್ರ. ಸೊ ಇದು ಸ್ವಲ್ಪ ಮೇಲೆ ಬಂದಿದ್ದೀವಿ ಈ ಹಿಲ್ ಏರಿಯಾದಲ್ಲಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆ ಸ್ಟೆಪ್ಸು ಮತ್ತು ಇದು ಸ್ಟ್ರಕ್ಚರ್ ಆಫ್ ದ ಪಾರ್ಕು. ಸೊ ಹೀಗೆ ಮುಂದೆ ಹೋಗೋಣ. ಸೊ ಮುಂದೆ ಹೋಗ್ತಾ ಈ ಕಡೆ ಇಲ್ಲಿ ಬೊಟಾನಿಕಲ್ ಗಾರ್ಡನ್, ಲೈಕ್ ಒನ್ ಆಫ್ ದ ನೈಸ್ ಪ್ಲಾಂಟ್ಸ್ ಎಲ್ಲ ಇದೆ. ಸೊ ಅದರದ್ದು ಹೆಸರು ಕೂಡ ಹಾಕಿದ್ದಾರೆ, ಯಾವ್ಯಾವ ಪ್ಲಾಂಟ್ಸ್ ಅದು, ಏನು ಯೂಸ್ ಆಗುತ್ತೆ, ಯಾವ್ಯಾವ ಯೂಸ್ ಆಗುತ್ತೆ ಆ ಪ್ಲ್ಯಾಂಟು ಅಂತ. ಹಾಗೆ ನೋಡಿ ಇದೊಂದು ಆಲಿವ್ ಗಿಡ, ಆಲಿವ್ಸ್ ಗಿಡ ಇದು ನೋಡಿ ಚೆನ್ನಾಗಿದೆ ಅಲ್ಲ. ಹಾಗೆ ಇಲ್ಲಿ ತುಂಬ ಪ್ಲಾಂಟ್ಸ್ ಇದ್ದು ಹೆಸರುಗಳೆಲ್ಲ ಹಾಕಿ ಅದರದ್ದು ಯೂಸಸ್ ಹಾಕಿದ್ದಾರೆ. ಇದು ಕಿಡ್ಸ್ ಏರಿಯಾ. ಈಗ ಕೋವಿಡ್ ಆಗಿರೋದ್ರಿಂದ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕಿಡ್ಸು ಯೂಸ್ ಮಾಡೋ ಹಾಗಿಲ್ಲ ನೋಡಿ, ಬ್ಯಾರಿಕೇಡ್ ಹಾಕಿದ್ದಾರೆ. ಸೊ
ಇದು ನೋಡ್ಬೋದು ಇಲ್ಲಿ ಹಿಲ್ಲಿ ಏರಿಯಾಸ್, ಈ ಪಾರ್ಕೆ ಒಂಥರ ಹಿಲ್ಲಿ ರೀಜನ್ ಥರನೇ ಇದೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ನಾವು ಇವಾಗ ಬಂದಿರೋದು ಪಿಕ್ನಿಕ್ ಏರಿಯಾ. ಸೊ ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಅಟ್ರಾಕ್ಷನ್ನು, ಪಿಕ್ನಿಕ್ ಏರಿಯಾ. ಇಲ್ಲಿ ಸಣ್ಣ ಸಣ್ಣ ಫೌಂಟೇನ್ಸ್ ನೋಡಿ ಒಂದೊಂದು. ಸೊ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾರೆ ಇಲ್ಲಿ ಈ ಏರಿಯಾನ ಮಾತ್ರ. ವಾಟರ್ ಫಾಲ್ ಮಾಡಿದ್ದಾರೆ ನೋಡಿ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿರೋದು ಇಲ್ಲಿ. ಮತ್ತು ಕೂತ್ಕೊಳ್ಳೋದಕ್ಕೂ ಅರೇಂಜ್ಮೆಂಟ್, ಸೀಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ, ಕೂತ್ಕೊಂಡು ನೋಡ್ಬೋದು, ತಿನ್ಬೋದು. ಹಾಗೆ ನೋಡ್ಬೋದು ಎಷ್ಟು ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಒನ್ ಆಫ್ ದ ಬ್ಯೂಟಿಫುಲ್ ಅಟ್ರಾಕ್ಷನ್ ಈ ಪಾರ್ಕ್ದು. ಮತ್ತು ಈ ಏರಿಯಾ ಏನು ಅಂತ ನೋಡ್ತಾ ಇದ್ದೀರಾ, ಇದು ಬೊಟ್ಯಾನಿಕಲ್ ಮ್ಯೂಸಿಯಮ್. ಇದೊಂದು ಸಣ್ಣ ಮ್ಯೂಸಿಯಮ್ಮು. ಸೊ ಇಲ್ಲಿ ಹೋಗಬೇಕಾದ್ರೆ ಅದೇ ಸೆಕ್ಯೂರಿಟಿ ಎಂಟ್ರಿ ಮಾಡಬೇಕಾಗತ್ತೆ ಬುಕ್ಕಲ್ಲಿ. ಸೊ ಎಂಟ್ರಿ ಮಾಡಿದ್ಮೇಲೆ ಇಲ್ಲೆಲ್ಲ ಇಟ್ಟಿರೋದು ಆಲ್ಮೋಸ್ಟ್ ಈ ಡೇಟ್ಸ್ ಮರದ್ದು, ಮತ್ತು ಇಲ್ಲಿ ಯಾವ್ಯಾವ ಥರದ್ದು ಹಳೆ ಕಾಲದ್ದು ಡೇಟ್ಸು ಹೇಗಿದೆ ಅಂಥದ್ದೆಲ್ಲ ನೋಡ್ಬೋದು. ಸೊ ಮೈಕ್ರೋಸ್ಕೋಪಿಕ್ ವ್ಯೂ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ಇಲ್ಲಿ ಮೆಷರಿಂಗ್ ಬೌಲ್ಸು, ನಮ್ಮ ಕಡೆ ಪಾವು ಸೇರು ಹೇಳ್ತಾರಲ್ಲ ಅದೇ, ಇದನ್ನೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ. ಸೊ ಇದು ನೋಡ್ಬೋದು. ಹೀಗೆ ಇದೊಂದು ಸಣ್ಣ ಮ್ಯೂಸಿಯಂ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸೊ ಹೊರಡೋಣ ಇಲ್ಲಿಂದ. ಮತ್ತು ನೋಡ್ಬೋದು ಈ ಪಿಕ್ನಿಕ್ ಏರಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮುಂದೆ ಹೋಗೋಣ. ಇನ್ನೊಂದು ಬ್ಯೂಟಿಫುಲ್ ಸ್ಪಾಟ್ ಇದೆ. ಈ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲಿ ಲೈಟಿಂಗ್ ಎಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗೇ ಕಾಣಿಸುತ್ತೆ. ಸ್ವಲ್ಪ ಬೇಗ ಬಂದಿದ್ದೀವಿ ನೋಡಿ. ಒಳಗಡೆ ಎಲ್ಲ ಸೀಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇವನ್ ಇಲ್ಲಿ ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಲಿಕ್ಕೂ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋ ವ್ಯೂ ಮಾತ್ರ ಇದು. ಸೀಟಿಂಗ್ ಅರೇಂಜ್ಮೆಂಟ್ಸು ಅಷ್ಟೇ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಡಿಸೈನ್ ವ್ಯೂ ಇದೆ. ತುಂಬ ದೊಡ್ಡದಾಗಿದೆ ಮಾತ್ರ ಇದು ಒಳಗಡೆ ನೋಡಿ. ಇದು ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಫ್ಲವರ್ಸು ಮೋಸ್ಟ್ ಬ್ಯೂಟಿಫುಲ್, ವೆರಿ ನೈಸ್. ತುಂಬ ಚೆನ್ನಾಗಿದೆ ಇದು ಈ ಏರಿಯಾ ಮಾತ್ರ. ನೋಡ್ಬೋದು ಪಿಕ್ನಿಕ್ ಏರಿಯಾ. ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸು. ಸೊ ಸನ್ಸೆಟ್ ಆಗ್ತಾ ಇದೆ. ಒಂಥರ ಪೀಸ್ಫುಲ್ ಆಗಿರುತ್ತೆ. ವಾಟರ್ ಸೌಂಡು, ಪೀಸ್ಫುಲ್ನೆಸ್ಸು, ಮತ್ತು ವಾಸ್ಟ್ ಪಾರ್ಕು ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ. ಈಗ ನಾವು ಬಂದಿರೋದು ಒನ್ ಆಫ್ ದ ಟ್ರಾಮ್ ಸ್ಟೇಷನ್ನು. ಸೊ ಈ ಇಡೀ ಎಜುಕೇಷನ್ ಸಿಟಿ ಒಳಗೆ ಒಂದು ಟ್ರಾಮ್ ಪಾಸ್ ಆಗುತ್ತೆ.
ಸೊ ಇದು ತುಂಬ ದೊಡ್ಡ ಏರಿಯಾ, ಅದಕ್ಕೋಸ್ಕರ. ಸೊ ಈ ಪಾರ್ಕ್ ಸ್ಟೇಷನಿಗೆ ಎಜುಕೇಷನ್ ಸಿಟಿ ಮಾಸ್ ಸ್ಟೇಷನ್ ಅಂತ ಹೇಳ್ತಾರೆ. ಏನಕ್ಕಂದರೆ ಇಲ್ಲಿ ಎದುರಿಗೆ ಈ ವೈಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದು ಮಾಸ್ಕ್. ಸೊ ಇಡೀ ಈ ಸ್ಟೇಷನ್ಗೆ ಎಜುಕೇಷನ್ ಸಿಟಿ ಮಾಸ್ಕ್ ಅಂತ ಕರೀತಾರೆ. ಇದು ನೋಡ್ಬೋದು, ಟ್ರಾಮ್ ಟು ಅಲ್ ಶಾಖಾಬ್ ಅಂತ ಬರ್ತಿದ್ದಾರೆ. ಸೊ ಇದು ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್. ಇದು ಈಗ ನೋಡ್ಬೋದು ಎಲ್ಲ ಲೈಟಪ್ ಆಗಿದೆ, ಎಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಅಂತ. ಸೊ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ ಈ ಪಾರ್ಕು. ಈವನ್ ಕತ್ಲೆ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಪಾರ್ಕ್ ಮಾತ್ರ. ಸೊ ನೋಡ್ಬೋದು, ನಂದು ಆಕ್ಸಿಜನ್ ಪಾರ್ಕ್ ಟ್ರಿಪ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ನನಗೆ ಈ ಪಾರ್ಕ್ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ಈ ವಿಡಿಯೋ ಮಾಡೋಣ ಅನಿಸ್ತು, ನಿಮಗೂ ತೋರಿಸೋಣ ಅನಿಸ್ತು. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕಥಾನ ಒಳ್ಳೆ ಸ್ಪಾಟ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.